ಸಾಲು ಸಾಲು ಆರೋಪವನ್ನು ಬುರ್ಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಮಾಡಿದ್ದ ಆತ ಆರೋಪ ಮಾಡಿದ ನ್ಯಾಯಾಲಯದ ಗಮನಕ್ಕೆ ಬಂದಂತಹ 4 ದಿನದ ಬಳಿಕ ಇವತ್ತು ನಟ ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಏನು ಹೇಳಿದ್ದಾರೆ ಅವರು? ಅದರಲ್ಲಿ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಚಿನ್ನಯ್ಯನ ಜೊತೆ ಮಾತುಕತೆ ನಡೆಸಿದ್ರ ಬಗ್ಗೆ ಪ್ರಕಾಶ್ ರಾಜ್ ಒಪ್ಪಿಕೊಂಡಿದ್ದಾರೆ. ಆದರೆ ನಾನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿಲ್ಲ, ಮಾತಾಡಿದ್ ನಿಜ ಅಂತ ಅಂತಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ನನ್ನನ್ನು ಭೇಟಿ ಆಗಿಲ್ಲ. ಕೋರ್ಟ್ನಲ್ಲಿ ಚಿನ್ನಯ್ಯ ನನ್ನ ಹೆಸರನ್ನ ಉಲ್ಲೇಖಿಸಿದ್ದಾನೆ. ಚಿನ್ನಯ್ಯನೇ ನನಗೆ ಕರೆ ಮಾಡಿ ಮಾತಾಡಬೇಕು ಅಂತ ಅಂದ. ಅವನಿಂದನೇ ಕಾಲ್ ಬಂತು ನನಗೆ ಅಂತ ಅಂದ. ಆಗ ನನಗೆ ಭಯ ಆಗ್ತಾ ಇದೆ, ಏನೂ ಆಗಲ್ವಾ ಅಂತ ನನ್ನನ್ನು ಕೇಳ್ದ. ನಾನು ಅವಾಗ ಹೇಳಿದೆ, ಸತ್ಯ ಹೇಳೋದಕ್ಕೆ ಭಯ ಏನಕ್ಕೆ ಅಂತ ಪ್ರಕಾಶ್ ರಾಜ್ ಚಿನ್ನಯ್ಯನಿಗೆ ಕೇಳಿದ್ರಂತೆ. ನೀನು ಹೇಳೋದೆಲ್ಲ ನಿಜ ಆದರೆ ಊರೇ ನಿನ್ನನ್ನು ಕೊಂಡಾಡುತ್ತೆ ಅಂತ ಹೇಳಿದ್ರಂತೆ. ಸತ್ಯ ಹೇಳಿದ್ರೆ ನಾನೇ ಬಂದು ಅಪ್ಪಿಕೊಳ್ತೇನೆ ಅಂತ ಪ್ರಕಾಶ್ ರಾಜ್ ಚಿನ್ನಯ್ಯನಿಗೆ ಹೇಳಿದ್ದು ಹೌದಂತೆ. ಅಂದರೆ ಕೋರ್ಟ್ನಲ್ಲಿ ಚಿನ್ನಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯ ಅಷ್ಟು ಅಂಶಗಳು ಹಾಗಾದ್ರೆ ನಿಜವಾ ಅಂತ ಸ್ವತಃ ಪ್ರಕಾಶ್ ರಾಜ್ ಅವರೇ ಉಲ್ಲೇಖ ಮಾಡಿದ್ದನ್ನು ಎಲ್ಲವನ್ನ ಕೂಡ ಹೌದು ಅಂತ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಮಾತುಕತೆ ನಡೆಸಿದ್ ನಿಜ, ಹಗ್ ಮಾಡ್ತೀನಿ ಅಂದಿದ್ದು ನಿಜ, ಚಿನ್ನಯ್ಯನ ರಿಟ್ ಪೆಟಿಷನ್ನಲ್ಲಿ ಇದ್ದಿದ್ದ ಅಷ್ಟು ವಿಚಾರಗಳು ನಿಜ ಅಂತಿದ್ದಾರೆ. ಆಮೇಲೆ ಇನ್ನೊಂದು ಸೇರಿಸ್ತಾ ಇದ್ದಾರೆ, ನಾನು ಗಿಡ್ಯಂತ್ರ ಎಲ್ಲ ಮಾಡಲಿಲ್ಲ, ಅಪನಂಬಿಕೆ ಹುನ್ನಾರನೆಲ್ಲ ಸೃಷ್ಟಿ ಮಾಡಲಿಲ್ಲ ಅಂತಿದ್ದಾರೆ. 4 ದಿನದ ಬಳಿಕ ಪ್ರತಿಕ್ರಿಯೆ. ಊರೇ ಕೊಂಡಾಡೋಣ, ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಹೌದಪ್ಪ, ಊರೇ ಕೊಂಡಾಡೋಣ, ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು, ನಾನು ಧರ್ಮಸ್ಥಳದ ವಿರುದ್ಧ ನಾನು ಯಾಕಿರ್ಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ಅವರು ನಾನು ಭೇಟಿ ಮಾಡಿದ ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ರು ಮಂಗಳೂರಿನಲ್ಲಿ. ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳಿದ್ರು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನು ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗೆ ಸಿಗಿಸಿ ಕೆಟ್ಟ ಸಿಗ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ ಹೌದು, ಅವನು ಫೋನ್ ಮಾಡಿದ ತಕ್ಷಣ ನಾನು ಮೊಹಂತಿ ಅವರಿಗೆ ಕೊಟ್ಟೆ. ಮೊಹಂತಿ ಅವ್ರಿಗೆ ಹೇಳಿದ್ರೆ ಮೊಹಂತಿ ಅವ್ರನ್ನ ಕೇಳ್ಬೋದು. ಸೊ ಗಮನಿಸಿದ್ರಿ, ಚಿನ್ನಯ್ಯ ಕರೆ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಪ್ರಕಾಶ್ ರೈ. ಅಷ್ಟು ಮಾತ್ರ ಅಲ್ಲ, ಈ ಇಡೀ ಪ್ರಕರಣದ ತನಿಖೆ ನಡೆಸ್ತಾ ಇರುವ SIT ಚೀಫ್ ಪ್ರಣವ್ ಮೊಹಂತಿ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು. ನಾನು ವಾಯ್ಸ್ ರೆಕಾರ್ಡನ್ನು ಅವ್ರಿಗೆ ಕೊಟ್ಟಿದ್ದೀನಿ, ನಾವಿಬ್ರು ಏನು ಸಂಭಾಷಣೆ ಮಾಡಿದ್ವಿ ವಾಯ್ಸ್ ರೆಕಾರ್ಡನ್ನು ಅವ್ರಿಗೆ ಕೊಟ್ವಿ ಅಂತ ಕೂಡ ಇದೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಇವರು ಎಷ್ಟು ಪೂರ್ತಿ ನಿಜ ಹೇಳಿದಾರಾ, ಅರ್ಧ ನಿಜ ಹೇಳಿದಾರಾ, ಮುಂದಿನ ತನಿಖಾಧಿಕಾರಿಗಳ ತೆಗೆದುಕೊಳ್ಳೋ ಹೆಜ್ಜೆ ಮೇಲೆಲ್ಲ ಡಿಪೆಂಡ್ ಆಗುತ್ತೆ.